ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಈ ಮಹಾ ಉಪವಾಸ ಕಾಲದಲ್ಲಿ ಮತ್ತೊಂದು ದಿನವನ್ನು ದಯಪಾಲಿಸಿದ ದೇವರಿಗೆ ಸ್ತೋತ್ರ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 17ರಿಂದ 22ವರೆಗಿನ ವಾಕ್ಯಗಳು. ಯೇಸು ಕ್ರಿಸ್ತನು ಯೆರೂಸಲೇಮಿನ ದೇವಾಲಯವನ್ನು ಶುದ್ಧೀಕರಿಸಿದ ನಂತರದ ಭಾಗವಿದು. ಇದು ಭ್ರಷ್ಟಾಚಾರದ ವಿರುದ್ಧ ಯೇಸುವಿನ ಕೋಪವನ್ನು ಮಾತ್ರವಲ್ಲ, ನಿಜವಾದ ಆರಾಧನೆಯ ಮೇಲಿನ ಆತನ ಆಳವಾದ ಪ್ರೀತಿಯನ್ನು ತೋರಿಸುತ್ತದೆ. ಈ ವೇದ ಭಾಗದಲ್ಲಿ ನಾವು ಭೌತಿಕ ದೇವಾಲಯವನ್ನು ಮೀರಿ ಯೇಸು ಯಾರು, ನಿಜವಾದ ಆರಾಧನೆ ಎಂದರೇನು ಮತ್ತು ಇಂದು ದೇವರು ಎಲ್ಲಿ ವಾಸಿಸುತ್ತಾನೆ ಎಂಬುದನ್ನು ಅರಿಯುತ್ತೇವೆ. ಈ ವೇದ ಭಾಗದಿಂದ 4 ಅಂಶಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. 1. ದೇವರ ಆಲಯಕ್ಕಾಗಿರುವ ಆಸಕ್ತಿ. ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸಿದೆ ಎಂಬ ವಾಕ್ಯವನ್ನು ನೆನಪಿಸಿಕೊಂಡರು. ಯೇಸುವಿನ ಉತ್ಸಾಹವು ವೈಯಕ್ತಿಕ ಕೋಪದಿಂದಲ್ಲ, ದೇವರ ಪರಿಶುದ್ಧತೆಯ ಮೇಲಿನ ಪ್ರೀತಿಯಿಂದ ಹುಟ್ಟಿತು. ನಿಜವಾದ ವಿಶ್ವಾಸ ನಿರ್ಲಕ್ಷ್ಯವಾಗಿರುವುದಿಲ್ಲ, ಅದು ಬದ್ಧತೆಯಿಂದ ಕೂಡಿರುತ್ತದೆ. ನಮ್ಮನ್ನು ಯಾವುದು ಆವರಿಸಿಕೊಂಡಿದೆ ಎಂದು ನಾವು ನಮ್ಮನ್ನು ಪ್ರಶ್ನಿಸಬೇಕು. ಲಾಭವೇ, ಸ್ಥಾನಮಾನವೇ, ಅಥವಾ ದೇವರ ಮಹಿಮೆಯೇ? ಆರಾಧನೆ ವ್ಯಾಪಾರವಾಗುತ್ತಿರುವ ಈ ಯುಗದಲ್ಲಿ ಯೇಸು ನಮಗೆ ಭಕ್ತಿ ಮತ್ತು ಗೌರವದ ಆರಾಧನೆಯನ್ನು ಮತ್ತೆ ಪಡೆಯಲು ಕರೆಯುತ್ತಾನೆ. 2. ಅಧಿಕಾರದ ಪ್ರಶ್ನೆ ಮತ್ತು ಅರ್ಥದ ಕೊರತೆ. ನೀನು ಈ ಕೆಲಸಗಳನ್ನು ಮಾಡುವ ಅಧಿಕಾರವಿರುವುದಕ್ಕೆ ಯಾವ ಸೂಚಕವನ್ನು ನಮಗೆ ತೋರಿಸಿ? ಧಾರ್ಮಿಕ ನಾಯಕರು ಸಾಕ್ಷ್ಯವನ್ನು ಕೇಳುತ್ತಾರೆ, ಅವರು ಕಟ್ಟಡವನ್ನು ಮಾತ್ರ ನೋಡುತ್ತಾರೆ, ಆದರೆ ದೇವರ ಸನ್ನಿಧಾನವನ್ನು ಗುರುತಿಸುವುದಿಲ್ಲ. ಬದಲಾವಣೆಯನ್ನು ವಿರೋಧಿಸುವವರು ಶರಣಾಗುವುದಕ್ಕೆ ಬದಲಾಗಿ ಸೂಚನೆಗಳನ್ನು ಕೇಳುತ್ತಾರೆ. ಯೆಹೂದ್ಯರು 46 ವರ್ಷಗಳಲ್ಲಿ ನಿರ್ಮಿತವಾದ ದೇವಾಲಯದ ಬಗ್ಗೆ ಯೋಚಿಸುತ್ತಾರೆ, ಆದರೆ ಯೇಸು ಅದಕ್ಕಿಂತ ಮಹತ್ತರವಾದ ವಿಷಯವನ್ನು ಹೇಳುತ್ತಿದ್ದಾನೆ. ನಾವು ಸಹ ಪರಂಪರೆ, ವಿಧಿವಿಧಾನ ಮತ್ತು ಕಟ್ಟಡಗಳಿಗೆ ಅಂಟಿಕೊಂಡು ಜೀವಂತ ಕ್ರಿಸ್ತನನ್ನು ಕಳೆದುಕೊಳ್ಳಬಹುದು. ದೇವರ ಕಾರ್ಯ ಯಾವಾಗಲೂ ತಕ್ಷಣ ಅರ್ಥವಾಗದಿರಬಹುದು, ಆದರೆ ಅದು ಯಾವತ್ತೂ ಉದ್ದೇಶಪೂರ್ಣವಾಗಿದೆ. 3. ನಿಜವಾದ ದೇವಾಲಯ ಯೇಸು ಕ್ರಿಸ್ತನೇ, ಆದರೆ ಆತನು ಹೇಳಿದ್ದ ದೇವಾಲಯವು ತನ್ನ ದೇಹವೇ ಆಗಿತ್ತು. ಇದು ಈ ಭಾಗದ ಕೇಂದ್ರಬಿಂದು. ಯೇಸು ತಾನೇ ಹೊಸ ದೇವಾಲಯವೆಂದು ಘೋಷಿಸುತ್ತಾನೆ. ದೇವರು ಮತ್ತು ಮಾನವರು ಸಂಧಿಸುವ ಸ್ಥಳ. ದೇವರು ಇನ್ನೂ ಮನುಷ್ಯರ ಕೈಗಳಿಂದ ನಿರ್ಮಿಸಲಾದ ಕಟ್ಟಡಗಳಲ್ಲಿ ಮಾತ್ರ ವಾಸಿಸುವುದಿಲ್ಲ. ಯೇಸು ಕ್ರಿಸ್ತನ ಮೂಲಕ ದೇವರು ತನ್ನ ಜನರೊಂದಿಗೆ ಜೀವಂತ ಸಂಬಂಧದಲ್ಲಿ ವಾಸಿಸುತ್ತಾನೆ. ನಮ್ಮ ವಿಶ್ವಾಸವು ಸ್ಥಳದ ಮೇಲೆ ಅಲ್ಲ, ವ್ಯಕ್ತಿಯಾದ ಕ್ರಿಸ್ತನ ಮೇಲೆ ಆಧಾರಿತವಾಗಿದೆ. ಕ್ರಿಸ್ತನ ಸಾನ್ನಿಧ್ಯ ಇರುವಲ್ಲಿ ದೇವರ ಮಹಿಮೆ ವಾಸಿಸುತ್ತದೆ. 4. ಪುನರುತ್ಥಾನದಿಂದ ಬರುವ ಅರಿವು. ಅವನು ಸತ್ತವರೊಳಗಿಂದ ಎದ್ದು ಬಂದ ನಂತರ ಅವನು ಇದನ್ನು ಹೇಳಿದ್ದನ್ನು ಶಿಷ್ಯರು ನೆನಪಿಸಿಕೊಂಡರು. ಯೇಸುವಿನ ಪುನರುತ್ಥಾನದ ನಂತರ ಮಾತ್ರ ಶಿಷ್ಯರಿಗೆ ಆತನ ಮಾತುಗಳ ಅರ್ಥ ಸಂಪೂರ್ಣವಾಗಿ ತಿಳಿಯಿತು. ವಿಶ್ವಾಸವು ಕಾಲದೊಂದಿಗೆ ಧ್ಯಾನದಿಂದ ಮತ್ತು ಪರಿಶುದ್ಧಾತ್ಮನ ಕಾರ್ಯದಿಂದ ಬೆಳೆಯುತ್ತದೆ. ದೇವರ ಮಾರ್ಗಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗದೇ ಇದ್ದರೂ ನಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಇಂದು ನಾವು ಜೀವಂತ ದೇವಾಲಯಗಳು. ಕ್ರಿಸ್ತನೇ ನಿಜವಾದ ದೇವಾಲಯವಾದ್ದರಿಂದ ಕ್ರಿಸ್ತನಲ್ಲಿ ಇರುವ ನಾವು ದೇವರ ವಾಸಸ್ಥಳವಾಗಿದ್ದೇವೆ. ನಮ್ಮ ಜೀವನದಲ್ಲಿ ದೇವರ ಪರಿಶುದ್ಧತೆಗಾಗಿ ಆಸಕ್ತಿ ಇದೆಯೇ, ಅಥವಾ ನಮ್ಮ ಹೃದಯಗಳು ಮಾರುಕಟ್ಟೆಯಾಗಿ ಮಾರ್ಪಟ್ಟಿವೆಯೇ? ಯೇಸುವಿಗೆ ನಮ್ಮನ್ನು ಶುದ್ಧಗೊಳಿಸಿ, ನವೀಕರಿಸಿ, ಪುನಃಸ್ಥಾಪಿಸಲು ಅವಕಾಶ ಕೊಡುತ್ತಿದ್ದೇವೆಯೇ ಎಂದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನೀನು ದೇವಾಲಯವನ್ನು ಶುದ್ಧಗೊಳಿಸಿದಂತೆ ನಮ್ಮ ಹೃದಯಗಳನ್ನು ಶುದ್ಧಗೊಳಿಸು. ನಿನ್ನ ಸನ್ನಿಧಾನಕ್ಕಾಗಿ ಆಸಕ್ತಿಯಿಂದ ನಮ್ಮನ್ನು ತುಂಬಿಸು. ನಮ್ಮ ಜೀವನಗಳ ನಿಜವಾದ ಆರಾಧನೆಯ ಸ್ಥಳಗಳಾಗಲಿ. ನಿನ್ನ ಮಹಿಮೆ ನಮ್ಮ ಮೂಲಕ ಪ್ರಕಟವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್.